17ನೇ ತಾರೀಕು ಸಂಪುಟ ಸಭೆಯಲ್ಲಿ ವರದಿ ಅಂಗೀಕರಿಸ್ತೀವಿ ಅಂತ ಸಚಿವರು ಶಿವರಾಜ್ ತಂಗಡಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಹೇಳಿಕೆ ಇದಾಗಿದೆ. ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ 5,90,00,000 ಜನರಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಸರ್ವೆಯನ್ನ ನಡೆಸಲಾಗಿದೆ, ಒಟ್ಟು 1,35,00,000 ಕುಟುಂಬಗಳ ಸಮೀಕ್ಷೆಯನ್ನ ಈ ಮೂಲಕವಾಗಿ ನಡೆಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟು 94.17% ನಷ್ಟು ಸರ್ವೆ ಆಗಿದೆ. ಒಟ್ಟು 54 ಮಾನದಂಡವನ್ನು ಇಟ್ಕೊಂಡು ಈ ಸಮೀಕ್ಷೆಯನ್ನು ನಡೆಸಲಾಗಿದೆ ಅಂತ. ಯಾವ ರೀತಿ ಈ ಸಮೀಕ್ಷೆ ಆಗಿದೆ, ಎಷ್ಟು ಕುಟುಂಬಗಳನ್ನು ಈ ಸಮೀಕ್ಷೆಗೆ ಒಳಪಡಿಸಿದ್ದಾರೆ, ಎಲ್ಲದರ ಕುರಿತಾಗಿಯೂ ಕೂಡ ಶಿವರಾಜ್ ತಂಗಡಗಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಕಾರಣ ಕೆಲವು ಕಡೆಗಳಲ್ಲಿ ಮಾಡಿದ್ರು, ಕೆಲವು ಕಡೆಗಳಲ್ಲಿ ಅಭಿಪ್ರಾಯವನ್ನೇ ಸಂಗ್ರಹ ಮಾಡಿಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಂಡು ವರದಿಯನ್ನು ಮಾಡಿದ್ರು ಅನ್ನುವಂತಹ ಹಲವಾರು ಟೀಕಾ ಟಿಪ್ಪಣಿಗಳಿದ್ವು. ಇದರ ವಿಷಯವಾಗಿ ಇವತ್ತು ಅವರು ಮಾತನಾಡೋ ಮೂಲಕವಾಗಿ ಸಮೀಕ್ಷೆ ಹೇಗಾಗಿದೆ ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಮಂಡನೆ ಆಗಿದೆ, ಗುರುವಾರದ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ. ಏನು ಹಾಗಾದ್ರೆ ಇದನ್ನ ಫೈನಲಿ ಹೊರಗೆ ತರ್ತಾರಾ ಅಥವಾ ಮತ್ತೆ ಉಪಸಮಿತಿಯನ್ನ ಮಾಡೋ ಮೂಲಕವಾಗಿ ಮತ್ತೆ ಇದನ್ನ ಒಂದಷ್ಟು ದಿನಗಳ ಕಾಲಹರಣ ಮಾಡುವಂತಹ ಪ್ರಯತ್ನಗಳಾಗುತ್ತಾ? ಏನು ಅನ್ನಿಸ್ತಾ ಇದೆ? ಖಂಡಿತವಾಗಿ ಕೂಡ ಇಷ್ಟು ದಿನಗಳ ಕಾಲ ಒಂದು ಜಾತಿ ಗಣತಿ ಮಂಡನೆ ಆಗೋದಿಲ್ಲ ಅಂತಿದ್ರು. ಕಡೆಗೂ ಕೂಡ ಜಾತಿ ಗಣತಿ ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಮಂಡನೆ ಆದ ಬಳಿಕ ಕೆಲ ಪ್ರಕ್ರಿಯೆಗಳನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಪೆಂಡಿಂಗ್ ಉಳಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಒಂದು ಕ್ಯಾಬಿನೆಟ್ ಉಪಸಮಿತಿ ಕೊಡಬೇಕು, ಅಧ್ಯಯನ ಮಾಡ್ತೀವಿ ಅಂತ 2-3 ತಿಂಗಳ ಕಾಲ ಒಂದು ರೀತಿಯಲ್ಲಿ ಮುಂದೆ ತಳ್ಬೋದು. ಆದರೆ ಈಗ ವರದಿಯನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂದ ಮೇಲೆ ಅಷ್ಟೇ ಕ್ಯಾಬಿನೆಟ್ ಉಪಸಮಿತಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಬಹುತೇಕ ಈ ಒಂದು ವರದಿಯನ್ನು ಅಕ್ಸೆಪ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಅಧಿಕೃತವಾಗಿ ಅಂಕಿಅಂಶಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕ್ಯಾಬಿನೆಟ್ ಉಪಸಮಿತಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಚರ್ಚೆಯಾಗಿ ಅಲ್ಲಿಂದ ಬರುವಂಥ ಕೆಲ ಅಧ್ಯಯನದ ಇದನ್ನು ಕೂಡ ಒಂದು ರೀತಿಯಲ್ಲಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಒಂದು ವೇಳೆ ಯಾಕೆಂದರೆ ಎಲ್ಲ ಸಚಿವರುಗಳು ಕೂಡ ಆ ಒಂದು ಜಾತಿ ಗಣತಿಯ ವರದಿಯ ಪ್ರತಿಯನ್ನು ಕೊಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಅವರು ಸ್ಟಡಿ ಮಾಡ್ಕೊಬಂದು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಕೆಲ ಪ್ರಶ್ನೆಗಳನ್ನ ಎತ್ತಬಹುದು, ಚರ್ಚೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ. ಈ ಸಂದರ್ಭದಲ್ಲಿ ಸಹಜವಾಗಿ ಆ ಒಂದು ವರದಿಯ ಸೋರಿಕೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ವರದಿ ಅಧಿಕೃತವಾಗಿ ಬಿಡುಗಡೆ ಆಗದೇ ಇದ್ರೂ ಕೂಡ ಎಲ್ಲ ಒಂದು ಕಡೆ ಸೋರಿಕೆಯಾಗಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ವಿತ್ ಡಾಕ್ಯುಮೆಂಟ್ಸ್ ಸೋರಿಕೆ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಯಾವ ಜಾತಿ ಎಷ್ಟಿದೆ ಅಂತ ಈಗಾಗಲೇ ಕೆಲ ಸೋರಿಕೆ ಇದರಲ್ಲೂ ಕೂಡ ಕಂಡು ಬಂದಿರತಕ್ಕಂಥದ್ದು, ಅದರಲ್ಲಿ ಡೇಟಾ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಆದರೆ ಆ ಡೇಟಾವನ್ನು ಕೆಲವರು ಒಪ್ತಾ ಇಲ್ಲ. ಈಗ ಕೆಲ ಸಚಿವರುಗಳಾಗಿರ್ಬೋದು, ಅವರು ಕೂಡ ವೈಜ್ಞಾನಿಕವಾಗಿ ಆಗಬೇಕು ಅಂತ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ. ಯಾಕೆಂದರೆ ಶಿವರಾಜ್ ತಂಗಡಗಿ ಅವರು ಆ ಬಾಕ್ಸ್ ಸೀಲನ್ನು ಓಪನ್ ಮಾಡ್ತಾರೆ. ಜೊತೆಗೆ ಆ ಕಾರ್ಯದರ್ಶಿಗಳು, ಹಿಂದುಳಿದ ವರ್ಗ ಕಾರ್ಯದರ್ಶಿ ಸಂಜಯ್ ಶೆಟ್ಟಣ್ಣನವರು ಏನೇನಿದೆ ವರದಿಯಲ್ಲಿ ಅನ್ನೋ ಸಾರಾಂಶವನ್ನು ಸಚಿವರು ಮತ್ತು CM ಮುಂದೆ ಹೇಳ್ತಾರೆ. ಅದಾದ ಬಳಿಕ ಕೆಲ ಸಚಿವರು ಇಲ್ಲ ಇದನ್ನು ಕ್ಯಾಬಿನೆಟ್ ಉಪಸಮಿತಿಗೆ ಕೊಟ್ಬಿಡೋಣ, ಆ ನಂತರ ನೋಡೋಣ ಅಂತ ಹೇಳ್ತಾರೆ. ಆದರೆ CM ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಿ ಯಾರೊಬ್ಬರು ಕೂಡ ಪೂರ್ಣ ಪ್ರಮಾಣದಲ್ಲಿ ವರದಿಯನ್ನು ನೀವು ನೋಡಿಲ್ಲ, ಹಾಗಾಗಿ ಎಲ್ಲರೂ ಕೂಡ ನೀವು ವರದಿಯನ್ನು ನೋಡಿ ಅದಾದ ಬಳಿಕ ಮುಂದಿನ ಕ್ಯಾಬಿನೆಟ್ನಲ್ಲಿ ಬನ್ನಿ, ಆ ಚರ್ಚೆ ಮಾಡೋಣ, ಹಾಗಾಗಿ ಆಗ ಏನು ತೀರ್ಮಾನ ಮಾಡಬೇಕು ಆಗ ಮಾಡೋಣ ಅಂತಲೂ ಕೂಡ CM ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮಾಧ್ಯಮಗಳ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಅದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏನು ಅವೈಜ್ಞಾನಿಕವಾಗಿ ನಡೆದಿದೆ ಅಂತ ಕೆಲ ಆರೋಪಗಳಿತ್ತು, ಆ ಆರೋಪಗಳು ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಶಿವರಾಜ್ ತಂಗಡಗಿ ಅವರು ಮಾಡಿದ್ದಾರೆ. ಅಂದರೆ 5.98 ಕೋಟಿ ಆ ಒಂದು ಜನರೇನಿದ್ದಾರೆ, ಅಂದರೆ 5,98,00,000 ಜನರನ್ನು ನಾವು ಸಮೀಕ್ಷೆಗೆ ಒಳಪಡಿಸಿದ್ದೇವೆ. ಯಾಕೆಂದರೆ 2011ರ ಜನಗಣತಿಯ ಪ್ರಕಾರ 6,30,00,000 ಜನರಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ 90ರಷ್ಟು ನಾವು ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದೇವೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. 54 ಮಾನದಂಡಗಳೊಂದಿಗೆ ಈ ಒಂದು ಸರ್ವೆ ಕಾರ್ಯ ನಡೆದಿದೆ. ಹಾಗಾಗಿ ಇದು ಸರಿ ಇದೆ, ವೈಜ್ಞಾನಿಕ ಅನ್ನೋದನ್ನು ಕೂಡ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏಪ್ರಿಲ್ 17ನೇ ತಾರೀಕು ನಡೆಯುವಂಥ ವಿಶೇಷ ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಅಕ್ಸೆಪ್ಟೆನ್ಸ್ ಮಾಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ದಿವ್ಯಾ, ಅಂದರೆ ಈಗಿನ ಜನಸಂಖ್ಯೆಗೂ ಆಗ ಇವರು ಗಣತಿ ನಡೆಸಿದಂತಹ ಸಂದರ್ಭದಲ್ಲಿನ ಜನಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಾಗಿವೆ ಮತ್ತು ಅವೈಜ್ಞಾನಿಕವಾಗಿ ಆಗಿದೆ. ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಂಡು ಈ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂತಹ ಹಲವಾರು ಟೀಕಾ ಟಿಪ್ಪಣಿಗಳು, ಅನುಮಾನಗಳು ವ್ಯಕ್ತವಾಗಿತ್ತು. ಅದು ಇವತ್ತು ಶಿವರಾಜ್ ತಂಗಡಿಗೆ ಹೇಳೋ ಮೂಲಕವಾಗಿ ಬಗೆಹರಿದಿದೆ ಅಂತ ಕಾಣಿಸ್ತಾ ಇದೆಯಾ ಅಥವಾ ಇನ್ನಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಡಬಹುದು ಅಂತ ಕಾಣಿಸ್ತಾ ಇದೆಯಾ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ
ಮತ್ತು ವರದಿಯನ್ನು ಹೇಗೆ ತಯಾರಿಸಿದ್ರು ಮತ್ತು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ ಮತ್ತು ಆ ವರದಿಯನ್ನು ಒಂದು ರೀತಿಯಲ್ಲಿ ಅಂತಿಮವಾಗಿ ಸಲ್ಲಿಕೆ ಆಗಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ತಜ್ಞರ ಜೊತೆ ಒಂದು ಚರ್ಚೆಯನ್ನು ನಡೆಸಿದ್ದಾರೆ, ಎಲ್ಲವನ್ನು ಕೂಡ ವಿವರದಲ್ಲಿ ಹೇಳಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಅವೈಜ್ಞಾನಿಕವಾಗಿ ಆಗಿದೆ ಮತ್ತು ಕೇವಲ 50% 40% ಮಾತ್ರ ಸಮೀಕ್ಷೆ ನಡೆಸಿದ್ದಾರೆ, ಕೆಲ ಮನೆಗಳಿಗೆ ಹೋಗಿಲ್ಲ ಅಂತ ಆರೋಪ ಏನಿತ್ತು ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲೇ 80% ಸಮೀಕ್ಷೆ ಆಗಿದೆ ಅನ್ನೋದನ್ನು ಕೂಡ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ 1345 ಜಾತಿಗಳು ಏನು ಈ ಸರ್ಕಾರದ ಮಟ್ಟದಲ್ಲಿದೆ ಎಲ್ಲವನ್ನೂ ಕೂಡ ನಾವು ವಿಂಗಡಿಸಿದ್ದೇವೆ, ಅದನ್ನು ಕೂಡ ನಾವು ಸರ್ವೆ ಮಾಡಿದ್ದೇವೆ. ಜೊತೆಗೆ ಹೊಸ ಜಾತಿಗಳು ನಮ್ಮ ಸರ್ವೆಯಿಂದ ಕಂಡು ಬಂದಿದೆ ಅಂತ ಕೂಡ ವರದಿಯಲ್ಲಿ ಹೇಳ್ತಾರೆ. ಸುಮಾರು 435 ಚಿಲ್ಲರೆ ಹೊಸ ಜಾತಿಗಳು ಏನಿದೆ ಅದು ಕೂಡ ನಮಗೆ ಬಂದಿದೆ ಅಂತ ಕೂಡ. ಹಾಗಾಗಿ ಅದರ ಬಗ್ಗೆ ರಾಜ್ಯ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ, ಯಾಕೆಂದರೆ ಮೀಸಲಾತಿಯ ಸಂದರ್ಭದಲ್ಲಿ ಕೂಡ ಒಂದು ರೀತಿಯಲ್ಲಿ ಆ್ಯಡ್ ಆನ್ ಮಾಡಬೇಕಾಗುತ್ತೆ, ಇದನ್ನು ಗಂಭೀರವಾಗಿ ಈ ವರದಿಯನ್ನು ಪರಿಗಣಿಸಬೇಕಾಗುತ್ತೆ. ಈ ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದಲೇ ಒಂದು ರೀತಿಯಲ್ಲಿ ಹೆಜ್ಜೆ ಇಡಬೇಕಾಗುತ್ತೆ. ಹಾಗಾಗಿ ಈ ವರದಿಯನ್ನು ಅಂಗೀಕರಿಸಿದ ಬಳಿಕ ಸಡನ್ ಆಗಿ ಅದನ್ನು ಬಿಡುಗಡೆ ಮಾಡದೆ ಜೊತೆಗೆ ಅದನ್ನು ವಿಧಾನಸಭೆಯಲ್ಲೂ ಕೂಡ ಮಂಡಿಸಿದೆ. ಅದಕ್ಕೆ ಸಬ್ ಕಮಿಟಿಯನ್ನು ಮಾಡಿ ಸಬ್ ಕಮಿಟಿಯ ಮೂಲಕ ಅಧ್ಯಯನಗಳನ್ನು ನಡೆಸಿ ತದನಂತರ ಒಂದು ರೀತಿಯಲ್ಲಿ ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಗುರುವಾರದ ಸಭೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಮಹತ್ವದ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ದಿವ್ಯಾ. ರೈಟ್, ರವೀಶ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ.